ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಇವತ್ತು ಶುಕ್ರವಾರ ಅಂತ ಹೇಳ್ಬೋದು. ಈ ವಾರದ ಒಂದು ಉತ್ತಮ ಮತ್ತು ಕಳಪೆಯನ್ನು ಡಿಸೈಡ್ ಮಾಡುವಂತ ಒಂದು ದಿನ ಅಂತ ಹೇಳ್ಬೋದು. ಈಗ ಇನ್ನು ಬಿಗ್ ಬಾಸ್ ಮನೆಯ ಒಂದು ಹೊಸ ಪ್ರೋಮೋ ಇವತ್ತು ಮಧ್ಯಾಹ್ನ ರಿಲೀಸ್ ಆಗಲಿದೆ ಅಂತ ಹೇಳ್ಬೋದು. ಅದರಲ್ಲಿ ಬಿಗ್ ಬಾಸ್ ಮನೆಯವರ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅಂತ ನಾನು ವೇಟ್ ಮಾಡಿ ನೋಡೋಣ. ಈಗ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು, ಅದರ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಈ ವಾರದ ಉತ್ತಮ ಮತ್ತು ಕಳಪೆಯನ್ನು ಯಾರಿಗೆ ಕೊಡಬಹುದು ಅನ್ನುವಂತ ಒಂದು ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ವಾರದ ಉತ್ತಮ ಮತ್ತು ಕಳಪೆ ನನ್ನ ಪ್ರಕಾರ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ನನ್ನ ಪ್ರಕಾರ ಈ ವಾರದ ಒಂದು ಉತ್ತಮ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಈ ವಾರ ಶುರು ಆದಾಗಿನಿಂದಲೂ ಕೂಡ ತುಂಬಾನೇ ಆಕ್ಟಿವ್ ಇದ್ದಾರೆ. ಜೊತೆಗೆ ನಮ್ಮ ರಕ್ಷಿತಾ ಅವರು ಈ ವಾರದಲ್ಲಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಕರೆಕ್ಟ್ ಆಗಿ ಸ್ಟ್ಯಾಂಡ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಈ ವಾರದ ಟಾಸ್ಕ್ ಗಳಲ್ಲಿ ಟಾಪ್ ನಾಚ್ ಪ್ರದರ್ಶನವನ್ನು ನಮ್ಮ ರಕ್ಷಿತಾ ಶೆಟ್ಟಿ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಕಳೆದ ಅವರು ಬಂದಾಗಿಂದಲೂ ಕೂಡ ಸಖತ್ತಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಕೂಡ ಈ ವಾರದಲ್ಲಿ ಕೂಡ ಅವರ ಆಟ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು ಅಂತ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಗಿಲ್ಲಿ ಅವರ ಆಟ ಕೂಡ ಈ ವಾರದಲ್ಲಿ ಏನು ಕೂಡ ಕಡಿಮೆ ಇರಲಿಲ್ಲ. ಆದ್ರೆ ಒಟ್ಟಾರೆಯಾಗಿ ಈ ವಾರದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಹೋದಾದ್ರೆ ನನ್ನ ಪ್ರಕಾರ ಈ ವಾರದಲ್ಲಿ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈ ವಾರದ ಕಳಪೆ ಪ್ರದರ್ಶನದ ವಿಚಾರಕ್ಕೆ ಬರೋಣ. ನನ್ನ ಪ್ರಕಾರ ಈ ವಾರದ ಒಂದು ಕಳಪೆ ಪ್ರದರ್ಶನ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅಭಿಷೇಕ್ ಶ್ರೀಕಾಂತ್ ಅಂತ ಹೇಳ್ಬೋದು. ಅಭಿಷೇಕ್ ಶ್ರೀಕಾಂತ್ ಅವರು ಈ ವಾರದ ಯಾವುದೇ ರೀತಿಯಾಗಿ ಟಾಸ್ಕ್ ಗಳಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ, ಯಾವುದೇ ಒಂದು ಜಗಳದಲ್ಲಿ ಕೂಡ ಕಾಣಿಸಿಕೊಂಡಿಲ್ಲ, ಯಾವುದೇ ರೀತಿಯಾಗಿ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳುವಂತ ಒಂದು ಸಿಚುವೇಶನ್ ಅಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಒಟ್ಟಾರೆಯಾಗಿ ಈ ವಾರದ ಸ್ಕ್ರೀನ್ ಸ್ಪೇಸ್ ಅವ್ರದ್ದು 0 ಅಂತಾನೆ ಹೇಳ್ಬೋದು. ಹೋದ ವಾರದಲ್ಲಿ ಕೂಡ ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ನೀಡಿಲ್ಲ. ಈ ವಾರ ಡಲ್ ಆಗಿದ್ದಾರೆ ಅಂತ ಹೇಳಿಕ್ಕೆ ಅವರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನೇ ಶುರು ಮಾಡಿಲ್ಲ ಅಂತಾನೆ ಹೇಳ್ಬೋದು. ಈ ವಾರದಲ್ಲಿ ತುಂಬಾನೇ ಕಳಪೆ ಅಂತಾನೆ ಹೇಳ್ಬೋದು. ಈಗ ನಾನು ಸ್ಪಂದನ ಅವರು ಕೂಡ ಹೆಸರನ್ನು ತೆಗೆದುಕೊಳ್ಳಬೇಕಾಗಿತ್ತು, ಆದ್ರೆ ಸ್ಪಂದನ ಅವರಿಗೆ ಕೆಪಬಲ್ ಇಲ್ಲ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ. ಮುಂದಿನ ವಾರ ಅವರು ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇವರು ನಮ್ಮ ಅಭಿಷೇಕ್ ಅವರು ಎಲ್ಲ ಕೆಪಾಸಿಟಿ ಇದ್ದು ಅದನ್ನು ಪ್ರೂವ್ ಮಾಡಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ಈ ವಾರದ ಕಳಪೆ ನನ್ನ ಪ್ರಕಾರ ಅದು ಅಭಿಷೇಕ್ ಶ್ರೀಕಾಂತ್ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಈ ವಾರದ ಮನೆಯವರ ಪ್ರಕಾರ ಉತ್ತಮ ಮತ್ತು ಕಳಪೆ ಯಾರು ಆಗ್ಬೋದು ಅಂತ ನೋಡ್ತಾ ಹೋದಾದ್ರೆ ಅವ್ರು ಎಲ್ಲರೂ ಕೂಡ ಸೂರಜ್ ಅವರಿಗೆ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ತೆಗೆದುಕೊಂಡಂತ ಒಂದು ಡಿಸಿಷನ್ ಇಂದಾಗಿ ಅದು ಎಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೂ ಕೂಡ ತುಂಬಾನೇ ಇಂಪ್ರೆಸ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಈ ವಾರದ ಉತ್ತಮವನ್ನು ನನ್ನ ಪ್ರಕಾರ ಮನೆಯ ಎಲ್ಲ ಸ್ಪರ್ಧಿಗಳು ಆ ಒಂದು ಉತ್ತಮವನ್ನು ನಮ್ಮ ಸೂರಜ್ ಅವರಿಗೆ ಕೊಡ್ತಾರೆ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ. ಅದರ ಜೊತೆಗೆ ಈ ವಾರದ ಕಳಪೆಯನ್ನು ಯಾರಿಗೆ ಕೊಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ರಿಷಾ ಗೌಡ ಅವರಿಗೆ ಎಲ್ಲರೂ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ವಾರ ಅವರು ಮಾಡಿಕೊಂಡ ಕಿರಿಕ್ ಆಗಿರ್ಬೋದು, ನಮ್ಮ ಎಲ್ಲ ಸ್ಪರ್ಧಿಗಳು ಕೂಡ ಅಪೋಸಿಟ್ ಅವರಿಗೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಈ ವಾರದ ಕಳಪೆಯನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ರಿಷಾ ಗೌಡ ಅವರಿಗೆ ಕೊಡುವಂತ ಸಾಧ್ಯತೆನೇ ಜಾಸ್ತಿ ಕಂಡು ಬರ್ತಾ ಇದೆ. ನೋಡೋಣ ಮನೆಯ ಸ್ಪರ್ಧಿಗಳು ಯಾರಿಗೆ ಈ ವಾರದ ಉತ್ತಮ ಮತ್ತು ಕಳಪೆ ಪ್ರದರ್ಶನವನ್ನು ಕೊಡ್ತಾರೆ ಅಂತ ವೇಟ್ ಮಾಡಿ ನೋಡೋಣ. ನನ್ನ ಪ್ರಕಾರ ಈ ವಾರದ ಉತ್ತಮ ರಕ್ಷಿತಾ ಶೆಟ್ಟಿ, ಅದರ ಜೊತೆಗೆ ಕಳಪೆ ಪ್ರದರ್ಶನ ಅಭಿಷೇಕ್ ಶ್ರೀಕಾಂತ್ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಕೂಡ ಯಾರು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.